ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ಹೇಗೆ ಅನಿಸುತ್ತೆ? ಯಾರು ಆಡ್ಬೋದು? ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತೂ ಚೆನ್ನಾಗಿ ಆಗತ್ತೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ನಮ್ಗೆ ಒಂದು ಒಳ್ಳೆಯ ಪ್ರದರ್ಶನ ಅಂತೂ ಕೊಡ್ತಾರೆ ನಮ್ಮ ಇಂಡಿಯಾದವರು. ಪಾಕಿಸ್ತಾನ ಅಂದರೆ ಅವ್ರಿಗೆ ಬದ್ಧ ವೈರಿಗಳಂದ್ರೆ ನಮಗೆ ಪಾಕಿಸ್ತಾನದವ್ರೆ. ಹೀಗಾಗಿ ಪಾಕಿಸ್ತಾನದ ಜೊತೆ ಚೆನ್ನಾಗಿ ಮ್ಯಾಚ್ ಅಂತೂ ಪಕ್ಕ ಆಗೋದು ಆಡ್ತಾರೆ ನಮ್ಮ ಇಂಡಿಯಾದವರು. ಪ್ರತಿ ಸಲನೂ ಕೂಡ ಅವ್ರಿಗೆ ಟಕ್ಕರ್ ಕೊಡ್ತಾನೆ ಬಂದಿದೆ ಇಂಡಿಯಾ. ಈ ಬಾರಿ ಏನಾದ್ರು ಟಕ್ಕರ್ ಕೊಡ್ಬೋದಾ? ಮತ್ತೆ ಟಕ್ಕರ್ ಅಂತ 100% ಇದ್ದೇ ಇರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಟಕ್ಕರ್ ಮಾತ್ರ ಅದು ಪಾಕಿಸ್ತಾನ ಅಂದರೆ ನಾವು ಬ್ಲಡ್ಡಲ್ಲೇ ನಮ್ಮ ವೈರಿ ಹುಟ್ಟತ್ತೆ ಅಲ್ಲಿ. ಆ ಥರ ಇದೆ ಪಾಕಿಸ್ತಾನದವ್ರು ಅಂದರೆ ನಮಗೆ ಹೇಳಿ ಮಾಡಿಸಿದ ವೈರಿ. ಎಷ್ಟು ರನ್ ಹೊಡಿಬೋದು ಸರ್ ಇವತ್ತು? 15 ಆಲ್ಔಟ್ ಮಾಡ್ಬೋದಾಗಿ? ನಮ್ಮವ್ರು ಬ್ಯಾಟಿಂಗ್ ಸಿಕ್ಕರೆ ಕಮ್ಸೆ ಕಮ್ 300+ ಮಾಡ್ತಾರೆ. ಅವ್ರನ್ನ ಬೇಗ ಆಲ್ಔಟ್ ಮಾಡೋ ಚಾನ್ಸಸ್ ಇದೆ. ಸರ್ ಯಾರ್ಯಾರು ಆಡ್ಬೋದು? ವಿರಾಟ್ ಕೊಹ್ಲಿ ಬಂದ್ಬಿಟ್ಟಾರೆ. ವಿರಾಟ್ ಕೊಹ್ಲಿ ಸ್ವಲ್ಪ ಫಾರ್ಮಲ್ಲಿ ಇಲ್ಲ, ಅವ್ರು ಇವತ್ತು ಬರ್ಬೋದು. ವೈರಿಗಳ ವಿರುದ್ಧ ಅಂದರೆ ಬರ್ಬೋದು ಒಂದು ಸ್ವಲ್ಪ. ಮತ್ತು ರೋಹಿತ್ ಶರ್ಮಾ ಇದ್ದಾರೆ, ಸುಬ್ಮನ್ ಗಿಲ್ ಇದ್ದಾರೆ, KL ರಾಹುಲ್ ಇದ್ದಾರೆ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸ್ ಇದ್ದಾರೆ, ಒಳ್ಳೊಳ್ಳೆ ಬೌಲರ್ಸು ಇದ್ದಾರೆ. ಮತ್ತೆ ಫೀಲ್ಡಿಂಗು ಹಾಗೆ ಚೆನ್ನಾಗಿದೆ. ಪಕ್ಕ 100% ಇಂಡಿಯಾ ಮಾತ್ರ ವಿನ್ ಆಗೋದು ಗ್ಯಾರಂಟಿ. ವಿರಾಟ್ ಕೊಹ್ಲಿ ಅಂದರೆ ಬದ್ಧ ವೈರಿಗಳಿಗೆ ನಡಕ ಅಂತ ಅನ್ಸುತ್ತೆ. ವಿರಾಟ್ ಕೊಹ್ಲಿ ಅಂದರೆ ನಡಕನೇ. ಅವ್ನು ಆಡಲಿ ಬೀಳಲಿ ಬೇಕಾದ್ರೆ ಅವ್ರು ಇದ್ರೆ ಮುಗಿದೋತ್ತು ಅವ್ರಿಗೆ. ಮಾತ್ರ ಆಡೋದು ಪಕ್ಕ ಅವನು. ಆ ಸೈಡ್ ಯಾರು ಆಡಲ್ಲ ಸರ್ ಪಾಕಿಸ್ತಾನ? ಆ ಕಡೆ ಆಡೋರು ಇದ್ದಾರೆ, ಬಟ್ ನಮ್ಮ ಜೊತೆ ನಡೆಯಲ್ಲ ಅವ್ರದ್ದು ಆಟ ಎಲ್ಲ. ನಮ್ಮ ಜೊತೆ ಏನಿದ್ರು ಹಂಗೆ ನಾಮಕಾವಜಿಸಿ ಆಡ್ಬೇಕಷ್ಟೇ ಅವರು. ಸರ್ ರವಿಕಿರಣ್ ಕೊಪ್ಪದ್. ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇದೆ, ಚೆನ್ನಾಗಿ ಅನಿಸುತ್ತೆ. ಅದ್ರಾಗ ಸಂಡೇ ಎಲ್ಲರೂ ನೋಡ್ಬೋದು. ಇವತ್ತಿಗೆ ಮೇನ್ ಇಂಡಿಯಾ ಮ್ಯಾಚ್ ಸಂಡೇದನೇ ಇರ್ತಾವಂತೆ, ಪೂರ್ತಿ ಎಲ್ಲರೂ ನೋಡ್ಬೋದು. ಅದ್ರಾಗ ಪಾಕಿಸ್ತಾನ ಜೊತೆ ಐತೆ ಅಂದ್ರೆ ತೀರಾ ಖುಷಿ. ಇವಾಗ ಏನು ವಿನ್ ಆಗ್ಬೋದು, 100% ವಿನ್ ಆಗ್ತದೆ ಇಂಡಿಯಾ ಅಂತ ಹೇಳ್ಬೋದು. ಆಡ್ಬೋದು ಇವತ್ತು ಕೊಹ್ಲಿ ಜೊತೆ ಫಾರ್ಮ್. ಅವ್ನು ಲಾಸ್ಟ್ ಟೈಮ್ T20 ವರ್ಲ್ಡ್ ಕಪ್ ಒಳಗೆ ಫಾರ್ಮ್ ಇರ್ಲಕ್ಕಿರೋದು ಇಂಪಾರ್ಟೆಂಟ್ ಮ್ಯಾಚ್ನಾಗ ಹೆಂಗೆ ಅವ್ನು ಪರ್ಫಾರ್ಮೆನ್ಸ್ ಕೊಡ್ತಾನೆ, ಪಾಕಿಸ್ತಾನ ಜೊತೆ ಆ ಥರನೇ ಪರ್ಫಾರ್ಮೆನ್ಸ್ ಕೊಡ್ತಾನೆ, ಚಲೋ ಕೊಡ್ತಾನೆ ಅಂತ ಹೇಳ್ಬೋದು. ಟಾಸ್ ಗೆದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋಬೋದಾ, ಫೀಲ್ಡಿಂಗ್ ಆಯ್ಕೆ ಮಾಡ್ಕೋಬೋದಾ? ಯಾವ ರೀತಿ ಆಯ್ಕೆ ಆದರೆ ಅವ್ರಿಗೆ ಅನುಕೂಲ? ಎರಡೂ ಕಡೆನೂ ಅನುಕೂಲ, ಬಟ್ ನಮ್ಗೆ ಚೇಂಜಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ಇಂಡಿಯಾ ಪಾಕಿಸ್ತಾನ ಪಂದ್ಯ ಬಹಳ ದಿನಗಳ ನಂತರ ನಡೀತಾ ಇದೆ. ಏನು ಅನಿಸುತ್ತೆ? ಯಾರು ಆಡ್ಬೋದು ಚೆನ್ನಾಗಿ? ಆಡ್ಬೋದು, ಕೊಹ್ಲಿ ಆಡ್ಬೋದು, ಗಿಲ್ ಆಡ್ಬೋದು, ರೋಹಿತ್ ಶರ್ಮಾ ಆಡ್ಬೋದು. ರೋಚಕ ಪಂದ್ಯ ಅನಿಸುತ್ತೆ. ಎಲ್ಲರೂ ಇಡೀ ಇಂಡಿಯಾನೇ ಕಾತುರನ ಕಾಯ್ತಾ ಇದ್ದಾರೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾವು ಅದಕ್ಕೆ ಸಲುವಾಗಿ ಕಾಯ್ತಾ ಇದ್ದೇವೆ. 2:30 ಅಂದ್ರೆ ಆಡ್ಬೋದು, ಎಲ್ಲರೂ ಚೆನ್ನಾಗಿ ಆಡ್ಬೋದು. ಪಾಕಿಸ್ತಾನ ಮತ್ತು ಮನೆಗೆ ಇವತ್ತು ಮನೆಗೆ ಆಲ್ಮೋಸ್ಟ್ ಮನೆಗೆ ಹೋಗಿದ್ದಾರೆ. ಇನ್ನೊಂದು ಸ್ವಲ್ಪ ನಾವು ಜಾಸ್ತಿನೇ ಕಳಿಸಿ ಕನ್ಫರ್ಮ್ ಮಾಡಿಸ್ಬಿಡೋಣ ಅಂತ ಆ ಥರ. ಕೊನೆಯದಾಗಿ ಇಂಡಿಯಾ ಜೊತೆನೇ ಇರುತ್ತೆ. ಮ್ಯಾಚ್ ಇಂಡಿಯಾ ಜೊತೆನೇ ಇರುತ್ತೆ. ಇವತ್ತು ಇಂಡಿಯಾದವರೇ ಅವ್ರನ್ನ ಹೊರಗೆ ಹಾಕಿ ಆರಾಮ್ ಸರಳಕ್ಕೆ ಹೋಗ್ಬೋದು ಅಂತ. ಹೇಗೆ ಅನಿಸ್ತಾ ಇದೆ? ಖುಷಿ? ನಮ್ಗೆ ಇನ್ನೂ ಜಾಸ್ತಿ ಖುಷಿನೇ ಆಗ್ತದೆ ಇವತ್ತು ಅದರಲ್ಲಿ. ಇವತ್ತು ಪಾಕಿಸ್ತಾನ ಜೊತೆ ಎಲ್ಲ ವಿನ್ ಆಗ್ಬೋದು. ಬೇರೆ ದೇಶಗಳ ಜೊತೆ ಆಡಿದಾಗ ಇಂಡಿಯಾ ಆ ರೀತಿ ಉತ್ಸಾಹ ಇರಲ್ಲ ಬರೋ. ಇಂಡಿಯಾ ಪಾಕಿಸ್ತಾನ ಅಂದ್ರೆ ಜಾಸ್ತಿ ಉತ್ಸಾಹ ಇರುತ್ತೆ ಜೊತೆಯಲ್ಲಿ. ಯಾಕೆ ಅಂತ ಏನೋ ನಾವು ಹುಟ್ಟಂತ 20 ವರ್ಷದಿಂದ ನೋಡ್ಕೋತ ಬಂದು ಪೈಬರ್ತಿಂದಾನೇ ಇತ್ತು. ಇದು ವೈರಿಗಳನ್ನೇ ಇದಾರೆ ಅವರು. ನಮ್ಗೆ ಆ ಥರ ವಿನ್ ಆಗ್ಬೋದು ಇವತ್ತು ಇಂಡಿಯಾ. ಸುನಿಲ್ ಅಂತ. ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇದೆ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ರೀ. ಇವತ್ತು ಸಂಡೇ ಐತೆ ರೀ, ಸುಟ್ಟಿ ಐತೆ ಎಲ್ಲರಿಗೂ. ನೋಡ್ಬೋದು ರೀ, ಎಂಜಾಯ್ಮೆಂಟ್ ಮಾಡ್ಬೋದು ರೀ. ಆಮೇಲೆ ಕೊಹ್ಲಿ ಇವತ್ತೇನು ನೋಡ್ಬೋದು ರೀ, ಆಡ್ಬೋದು ರೀ. ಹೋದ ಮ್ಯಾಚಲ್ಲಿ 22 ರನ್ ಹೊಡೆದಾರ ರೀ. ಈ ಮ್ಯಾಚ್ ಅವರು ಚಲೋ ಬೌಲಿಂಗ್ ಚಲೋ ಐತಿ. ಅವ್ರದ್ದು ಸ್ವಲ್ಪ ಬ್ಯಾಟ್ಸ್ಮನ್ 4 ಮಂದಿ ಚಲೋ ಆಡ್ತಾರೆ ಅವರು ಪಾಕಿಸ್ತಾನದವರು. ಇಲ್ಲಿ ನಮ್ಮ ಇಂಡಿಯಾದಾಗೂ ರೋಹಿತ್ ಶರ್ಮಾ, ಅಯ್ಯರ್, ಅಕ್ಷರ್ ಪಟೇಲ್ ಅವರು ಸ್ವಲ್ಪ ಸಮ್ಮಿಗೆ ಎಂಟರ್ ಮಾಡ್ರೆ ಸ್ವಲ್ಪ ಮ್ಯಾಚ್ ಐತ್ರಿ ಸರ್. ಈಗ ಮೊದಲಿಂದ ಕೂಡ ಪಾಕಿಸ್ತಾನ ಬಂದಾಗ ಕೊಹ್ಲಿ ಅವರು ಭರ್ಜರಿ ಆಟ ಆಡ್ಬೋದು ರೀ. ಇವತ್ತೇನ್ರಿ ಆಡ್ಬೋದು ರೀ. ಇವತ್ತೇನ್ರಿ ಒಂದು ಸೆಂಚುರಿ ಹೊಡಿಬೋದು ರೀ. ಆಮೇಲೆ ಹಾರ್ದಿಕ್ ಪಾಂಡ್ಯನೂ ಅದಾರೆ ಚಲೋ. ಹಾರ್ದಿಕ್ ಪಾಂಡ್ಯ, ಆಮೇಲೆ ಕುಲ್ದೀಪ್, ಅಕ್ಷರ್ ಪಟೇಲ್ ಅವರು ಪಾಕಿಸ್ತಾನ 4 ಮಂದಿ ಬ್ಯಾಟ್ಸ್ಮನ್ಸ್ ಅದಾರೆ. ಪಕ್ಕದ ಜನ ಆಮೇಲೆ ಯಾರು ಒಂದು 4 ಪ್ಲೇಯರ್ ಚಲೋ ಅದಾರ ಅವರು. ಅವರು ಇವತ್ತೇನು ನೋಡ್ಬೇಕ್ರಿ. ಇವತ್ತು ಅವರು ಸ್ವಲ್ಪ ಏನು ಹೇಳ್ಬೋಲ್ರಿ, ಮ್ಯಾಚ್ 2 ಸೈಡ್ ಇರ್ತೈತೆ ರೀ. ಗೆಲ್ಲಬೇಕಾದ್ರೆ ಅಷ್ಟೇ ರೀ. ಟಾಸ್ ಆಗಿದ್ದು ರೋಹಿತ್ ಶರ್ಮಾ ಬ್ಯಾಟಿಂಗ್ ಹೋಗೋದ್ರಿ. ಇಂಡಿಯಾ ಪಾಕಿಸ್ತಾನ ಪಂದ್ಯ ಬಹಳ ದಿನಗಳ ನಂತರ ಯಾವ ರೀತಿ ಉತ್ಸುಕ ಇದೆ? ಏನು ನೋಡೋದು ಸರ್ ಇವತ್ತು ಏನು ಆಗ್ತಿದ್ದಾರೆ ಹೇಗೆ ಬರ್ಲ್ರಿ. ಹಂಗೆ ಏನಾದಿತ್ತು ನೋಡಾಗಬೇಕು ಮ್ಯಾಚ್.
ಮ್ಯಾಚ್ ಆಡ್ತಾ ಇದ್ದಾರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಚಾಲು ಆಗುತ್ತೆ ಹೋಗಿ ಏನು ನೋಡ್ಬೇಕ್ರಿ ಮಧ್ಯಾಹ್ನ 2 ಗಂಟೆ ಹೇಳೋರು ಹೋಗಿ ನೋಡ್ಬೇಕ್ರಿ ಯಾವ ರೀತಿ ಸಂಭ್ರಮ ಇರುತ್ತೆ? ನೋಡೋದು ಸರ್ ಏನು ನೋಡೋದು ಆಮೇಲೆ ಗೊತ್ತಾಗೋದು ಸರ್ ಅದು ಮ್ಯಾಚ್ ನಾವು ಹೇಳಿ ಬರಲ್ರಿ ಅವ್ರು ಆಡೋ ಟಾಸ್ ಅವರು ಮೂಮೆಂಟ್ ಹೆಂಗೆ ಪಿಚ್ ಐತಿ ಹೇಳಿ ಬರಲ್ಲ ಸರ್ ಯಾಕಡೆ ಬೌಲಿಂಗ್ ಚಲೋ ಬಿದ್ದರೆ ಬೌಲಿಂಗ್ ಐತ್ರಿ ಬ್ಯಾಟಿಂಗ್ ಆದ್ರೆ ಏನು ಹೇಳಿ ಬರಲ್ಲ ಸರ್ ಯಾರ್ದು ಆಟ ಐತ್ರಿ ಸರ್ ಏನೂ ಆಗ್ಬೋದು ಗೇಮ್ ಗೆಲ್ಬೋದು ಅಷ್ಟೇ ಇಂಡಿಯಾ ಗೆಲ್ಬೋದು ಸರ್ ವಿನಾಯಕ್ ರೀ ಸಾಕು ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇದೆ ಹೌದ್ರಿ ಫುಲ್ ನಮ್ಗೆ ಇದೈತ್ರಿ ಹುಚ್ಚ ಹೋಯ್ತ್ರಿ ಭಾಳ ಇಂಡಿಯಾ ಪಾಕಿಸ್ತಾನ ಮಾಡ್ಬೇಕ್ರಿ ನೋಡ್ಬೇಕ್ರಿ ಮತ್ತು ಅದು ವಿರಾಟ್ ಕೊಹ್ಲಿ ಹೊಡಿತಾರೆ ಸೆಂಚುರಿ ಹೊಡಿತಾರೆ ಅಲ್ಲ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರೋದ್ರಿಂದ ನೀವು ಯಾವ ರೀತಿ ಅದನ್ನ ಸಂಭ್ರಮಿಸ್ತೀರ? ಇಂಡಿಯಾ ಗೆಲ್ಬೇಕು ಇವತ್ತು ವಿರಾಟ್ ಕೊಹ್ಲಿ ಆಡ್ಬೋದಾ? ಆಡ್ಬೇಕ್ರಿ ಅದ ಸಲ ರೆಕಾರ್ಡ್ ಚಲೋ ಐತ್ರಿ ಪಾಕಿಸ್ತಾನ ಇದ್ರಾಗ ಚಲೋ ಐತ್ರಿ ಇದ್ರ ರೆಕಾರ್ಡ್. ಇಂಡಿಯಾ ಪಾಕಿಸ್ತಾನ ಹಲವು ದಿನಗಳ ಮ್ಯಾಚ್ ನಡೆದಿರಲಿಲ್ಲ, ಇವತ್ತು ಮ್ಯಾಚ್ ನಡೀತಾ ಐತೆ. ಹೌದ್ರಿ ನಮ್ಮ ರೋಹಿತ್ ಶರ್ಮಾ ಇದ್ದಾರೆ, ಎಲ್ಲರೂ ಒಳ್ಳೆ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ಒಳ್ಳೆ ಬೌಲರ್ ಇದ್ದಾರೆ. ಇವತ್ತು ಯಾರು ಚೆನ್ನಾಗಿ ಆಡ್ಬೋದು ಅಂತ? ನಾವು ವಿರಾಟ್ ಕೊಹ್ಲಿ ಒಂದೈತ್ರಿ ಮತ್ತು ಶುಭ್ಮನ್ ಗಿಲ್ ರೀ ಮತ್ತು ಮೊಹಮ್ಮದ್ ಶಮಿ ಒಳ್ಳೆ ಬೌಲರ್. ಮೊನ್ನೆ ಒಳ್ಳೆ ವಿಕೆಟ್ ತೆಗಿತಾರೆ, 5 ವಿಕೆಟ್ ಹಚ್ಚಿದಿರಿ. ಇನ್ನು 5 ವಿಕೆಟ್ ಇದು ಮಾಡ್ಬಿಟ್ರಿ. ಇವತ್ತು ಇಂಡಿಯಾ ಗೆಲ್ಲ. ಹೌದ್ರಿ. ತಮ್ಮ ಸರ್ ಸಲಾವುದ್ದೀನ್ ಮಾಡಿವಲ್ಲ. ಹಲೋ, ಇವತ್ತು ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇದೆ, ಹೇಗೆ ಅನಿಸುತ್ತೆ ನಿಮಗೆ? ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಅಂದರೆ ಎಲ್ಲರಿಗೂ ನಮ್ಮ ಇಂಡಿಯಾದಲ್ಲಿ ಎಲ್ಲರಿಗೂ ತುಂಬ ಖುಷಿಯಾಗಿ ಹಬ್ಬ ಆಚರಿಸ್ತಾರೆ. ಅದರಲ್ಲೂ ಮತ್ತು ಇಂಡಿಯಾ ಪಾಕಿಸ್ತಾನ ಅಂದರೆ ಒಂದು ಸ್ವಲ್ಪ ಬೇರೆ ಒಂಥರ ಈ ಥರ ಇದು ಆಗುತ್ತೆ. ಆದರೂ ಎಲ್ಲ ಕೆಲಸ ಬಿಟ್ಟು ನಮ್ಮದೆಲ್ಲ ಪಬ್ಲಿಕ್ ತುಂಬ ಖುಷಿ ತಗೋತಾರೆ. ಮತ್ತು ಅದರಲ್ಲೂ ಇಂಡಿಯಾದವರ ಫೀಲ್ಡರ್ ಅಂದರೆ ಈಗ ಎಲ್ಲರೂ 11 ಜನ ಫುಲ್ ಫಾರ್ಮ್ದಲ್ಲಿದ್ದಾರೆ. ಅದರಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, ಶುಭಮ್ ಗಿಲ್ ಮತ್ತು ಬೌಲರ್ ಅಂದ್ರೂ ಮೊಹಮ್ಮದ್ ಶಮಿ ಮೊನ್ನೆ 5 ವಿಕೆಟ್ ತೊಗೊಂಡಾರೆ. ಮತ್ತು ಅಕ್ಷರ್ ಪಟೇಲೂ ಬೌಲಿಂಗ್ ಚೆನ್ನಾಗಿ ಆಗ್ತಾರೆ. ಬ್ಯಾಟಿಂಗು ಆಲ್ರೌಂಡರ್ ಅದ ನಾವು. ಇವತ್ತು ಇಂಡಿಯಾ ವಿನ್ ಆಗುತ್ತೆ ಸರ್. ಬಹಳ ದಿನಗಳ ನಂತರ ನಡೀತಾ ಇದೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ಇವತ್ತು ಯಾವ ರೀತಿ ಇರುತ್ತೆ? ಎಷ್ಟು ರನ್ ಹಿಡಿಬೋದು ಇಂಡಿಯಾ? ಇವತ್ತು ಟಾಸ್ ಗೆತ್ತಂದ್ರೆ ನಾನು ಅನ್ಸಿದ ಮಟ್ಟಿಗೆ ಬ್ಯಾಟಿಂಗ್ ತೊಗೋಬೋದು ಅವರು. ಒಂದು 300+ ಸ್ಕೋರ್ ಮಾಡ್ಬೋದ್ರಿ. ಅದರಲ್ಲೂ ಮತ್ತು ಪಾಕಿಸ್ತಾನ ಜೊತೆ ಅಂದ್ರೆ ಒಂದು ಸ್ವಲ್ಪ ಚಲೋ ಆಡುತ್ತಾರೆ. ಎಲ್ಲರೂ ವಿರಾಟ್ ಕೊಹ್ಲಿ ಅಂದರೂ 100% ಗೇಮ್ ಕೊಡುತ್ತಾನೆ.